ಕಡೆಯಿಂದ ತುಂಬಾನೇ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋನ ನೀಟ್ ಎಕ್ಸಾಮ್ ನ ಈ ವರ್ಷ ಬರೀಬೇಕು ಅಂತ ಯಾರು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಒಂದು MBBS ಅಡ್ಮಿಷನ್ ಆಗೋವರೆಗೂ ಕೂಡ ಈ ಒಂದು ಚಾನಲ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ನೋಡಬಹುದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ UG ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀಟ್ UG ಅಪ್ಲಿಕೇಶನ್ ಫಾರ್ಮ್ದು ಇಲ್ಲಿ ನೋಟಿಫಿಕೇಶನ್ ಬಂದಿದೆ. ಇದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಆಪ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನೀವು ಬೇಕಾದ್ರೆ ವೆಬ್ಸೈಟ್ ಅಲ್ಲಿ ಯೂಸ್ ಮಾಡಿದ್ರೆ ಅಲ್ಲಿ ಪಾಪ್ ಅಪ್ ಕಾಣಿಸುತ್ತೆ, ಯಾರು ರೀಸೆಂಟ್ ಆಗಿ ಎನ್ರೋಲ್ ಆಗಿರ್ತಾರೆ ಅದು ಕೂಡ ನೀವು ನೋಡಬಹುದಾಗಿರುತ್ತೆ. ಇಲ್ಲಿ ನೀಟ್ ಪ್ಯಾಕೇಜ್ ಕಟ್ ಆಫ್ ಇದೆ, ಇದನ್ನ ಬೈ ಮಾಡ್ಕೋಬಹುದು. ನೀವು 70,000 80,000 ಕಟ್ತಾ ಇರ್ತೀರಾ ಕಾಲೇಜ್ ಫೀಸಸ್ ನ, ಇದನ್ನ ನೀವು 699 ಅಷ್ಟೊಂದು ದೊಡ್ಡ ಅಮೌಂಟ್ ಅನ್ಸಲ್ಲ. ಇದ್ರಲ್ಲಿ ನಿಮಗೆ ಕಟ್ ಆಫ್ ಸಿಗುತ್ತೆ, ಮೆಡಿಕಲ್ ಸಿಗುತ್ತೆ, ಮತ್ತೆ BDS ಸಿಗುತ್ತೆ, ಹೈಯೆಸ್ಟ್ ಕೂಡ ಸಿಗುತ್ತೆ. ಅದು ಕೂಡ ಮಾರ್ಕ್ಸ್ ವೈಸ್ ಸ್ಟೇಟ್ ರ್ಯಾಂಕ್ ಮತ್ತೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಕಟ್ ಆಫ್ ಸಿಗುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ನೀವು ಎಷ್ಟು ಟಾರ್ಗೆಟ್ ಮಾಡಬೇಕು ಈ ವರ್ಷ ಅನ್ನೋದು ನೀವು ತಿಳ್ಕೊಬೋದಾಗಿರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಂದ್ರೆ ಇಲ್ಲಿ NTR ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ಸರಿನಾ? ಈ ಒಂದು ನೋಟಿಫಿಕೇಶನ್ ಏನಿದೆ ಅಂದ್ರೆ ನೀಟ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಿದೆ, ಯಾವಾಗ ಮುಗಿದಿದೆ, ಮತ್ತೆ ನೀವು ಎಷ್ಟು ಫೀಸ್ ಕಟ್ಟಬೇಕು, ಎಕ್ಸಾಮ್ ಯಾವಾಗ ಇರುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ ವಿಡಿಯೋನ, ಅವಾಗ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಇವಾಗ ನೋಡಿ, ನೀಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇವತ್ತಿನಿಂದ ಓಪನ್ ಆಗಿದೆ. ಮಾರ್ಚ್ 7ನೇ ತಾರೀಕು ರಾತ್ರಿ 11:50 ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಮತ್ತೆ ನೀವು ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 7ನೇ ತಾರೀಕು ಮಾರ್ಚ್ ಆಗಿರುತ್ತೆ. ಮತ್ತೆ ನೀವೇನಾದ್ರೂ ಕರೆಕ್ಷನ್ ಮಾಡ್ಕೋಬೇಕು ಅಂದ್ರೆ 9ನೇ ತಾರೀಕು ಮಾರ್ಚ್ ಟೈಮ್ ಕೊಡ್ತಾರೆ, ಅವತ್ತು ನೀವು ಕರೆಕ್ಷನ್ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ಫೀಸ್ ಕೊಟ್ಟಿದ್ದಾರೆ ನೋಡಿ, ಇದು ವೇರಿ ಆಗುತ್ತೆ. ಇಲ್ಲಿ ಕ್ಯಾಟಗರಿ ಆಫ್ ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಜನರಲ್ ಏನಾದ್ರು ಆಗಿತ್ತು ಅಂದ್ರೆ 1700 rupees ನ ಕಟ್ತೀರಾ. ನೀವೇನಾದ್ರೂ OBC ಸ್ಟೂಡೆಂಟ್ಸ್ ಆಗಿದ್ದೀರಾ ಅಥವಾ ಎಕನಾಮಿಕ್ ವೀಕರ್ ಸೆಕ್ಷನ್ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದ್ರೆ 1600 ರೂಪಾಯಿ ಕಟ್ತೀರಾ. SC ST ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮತ್ತೆ ಥರ್ಡ್ ಜೆಂಡರ್ ಯಾರಿದ್ದಾರೆ ಅವರು 1000 ರೂಪಾಯಿನ ಕಟ್ತಾರೆ. ಮತ್ತೆ NRI ಸ್ಟೂಡೆಂಟ್ಸ್ ಬಂದ್ಬಿಟ್ಟು 9500 rupees ನ ಕಟ್ಬೇಕಾಗುತ್ತೆ, ಸರಿನಾ? ಇಷ್ಟೊಂದು ಫೀಸ್ ಬಗ್ಗೆ, ಅಪ್ಲಿಕೇಶನ್ ಫೀಸು ನೀವು ಫಿಲ್ಅಪ್ ಮಾಡಾದ್ಮೇಲೆ ಇಷ್ಟು ಪೇ ಮಾಡ್ಬೇಕಾಗುತ್ತೆ. ಇವಾಗ ಅನೌನ್ಸ್ಮೆಂಟ್ ಆಫ್ ದ ಸಿಟಿ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ ನೋಡಿ. ಇವಾಗ ನಿಮ್ಗೆ ಯಾವೊಂದು ಸಿಟಿ ಸಿಗುತ್ತೆ ಎಕ್ಸಾಮ್ ಸೆಂಟರ್ಗೆ ಅದು 26ನೇ ತಾರೀಕು ಏಪ್ರಿಲ್ ಗೊತ್ತಾಗುತ್ತೆ. ಹಾಲ್ ಟಿಕೆಟ್ ಯಾವತ್ತು ಬರುತ್ತೆ ಅಂದ್ರೆ ನೀಟ್ದು 1ನೇ ತಾರೀಕು ಮೇ ಬರುತ್ತೆ. ಎಕ್ಸಾಮು ನಿಮ್ದು ನೀಟ್ ಎಕ್ಸಾಮ್ ಯಾವಾಗಿರುತ್ತೆ ಅಂದ್ರೆ 4ನೇ ತಾರೀಕು ಮೇ ಇರುತ್ತೆ. ಎಕ್ಸಾಮ್ಗೆ ನಿಮ್ಗೆ 3 hours ಟೈಮ್ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಎಕ್ಸಾಮ್ ನಡೆಯುತ್ತೆ ಮೇ 4ನೇ ತಾರೀಕು. ಮತ್ತೆ ಸೆಂಟರ್ ಆಫ್ ದ ಎಕ್ಸಾಮಿನೇಷನ್ ಏನ್ ಮಾಡ್ತಾರೆ ಅಂದ್ರೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಅದು ನಿಮ್ಗೆ ಇನ್ಫಾರ್ಮ್ ಮಾಡಿರ್ತಾರೆ. ಮತ್ತೆ ರೆಕಾರ್ಡ್ ರೆಸ್ಪಾನ್ಸು ಆನ್ಸರ್ ಕೆ ಎಲ್ಲ ಏನಾಗುತ್ತೆ ಅಂದ್ರೆ 4ನೇ ತಾರೀಕು ಅಂದ್ರೆ 1-2 ದಿನದಲ್ಲಿ ನಿಮ್ಗೆ ಅದು ಆನ್ಸರ್ ಕೇನು ಕೂಡ ಬರುತ್ತೆ ವೆಬ್ಸೈಟ್ ಅಲ್ಲೇ. ಮತ್ತೆ ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ 14ನೇ ತಾರೀಕು ಜೂನ್ ಅಂತ ಹೇಳಿದ್ರೆ ಇದು ಡ್ರಾಫ್ಟ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಟೆನ್ಷೇಟಿವ್ ಅಂತ ಕೊಟ್ಟಿರ, ಇದು ವೇರಿ ಆಗ್ಬೋದು ರಿಸಲ್ಟ್ ಡೇಟು. ಇಲ್ಲಿ ಮಿಕ್ಕಿರೋ ಡೇಟ್ಸ್ ಏನಿದೆಯಲ್ಲ ಇದು ಫಿಕ್ಸ್ಡ್ ಆಗಿರುತ್ತೆ, ಸರಿನಾ? ಮತ್ತೆ ಇಲ್ಲಿ ಕೀ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಿಲ್ಅಪ್ ಮಾಡೋದು ಕಂಪ್ಲೀಟ್ಲಿ ಆನ್ಲೈನ್ ಮೂಡ್ ಇರುತ್ತೆ, ಆಫ್ಲೈನ್ ಮೂಡ್ ಇರಲ್ಲ ಅಂತ ಹೇಳಿದ್ರೆ. ಅದಾದ್ಮೇಲೆ ನೀವು ಲೇಟೆಸ್ಟ್ ಆಗಿ ರೀಸೆಂಟ್ ಆಗಿ ತೆಗೆಸಿರುವಂತ ಫೋಟೋಗ್ರಾಫ್ ನ ಒಂದು ಅಪ್ಡೇಟ್ ಮಾಡಬೇಕು. ಅಡ್ರೆಸ್ ಪ್ರೂಫ್, ಸ್ಕ್ಯಾನ್ ಸಿಗ್ನೇಚರ್ ಎಲ್ಲಾನು ಕೂಡ ನೀಟ್ ಆಗಿ ಕರೆಕ್ಟ್ ಆಗಿರೋ ಫಾರ್ಮೆಟ್ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ. ಮತ್ತೆ ಓನ್ಲಿ 1 ಅಪ್ಲಿಕೇಶನ್ ಮಾತ್ರ ಸಬ್ಮಿಟ್ ಮಾಡಬೇಕು ಒಬ್ಬ ಕ್ಯಾಂಡಿಡೇಟ್ ಅನ್ನೋದು ಕೂಡ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮತ್ತೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಇಲ್ಲಿ ಸ್ಟ್ರಿಕ್ಟ್ ಆಗಿ ನೀವು ಇನ್ಸ್ಟ್ರಕ್ಷನ್ ಏನ್ NTR ಬಿಟ್ಟಿದ್ರಲ್ಲ ಒಂದು ಬುಲೆಟಿನ್ ಅಲ್ಲಿ ಅದನ್ನ ಫಾಲೋ ಅಪ್ ಮಾಡ್ಕೊಂಡೇ ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕು ಅಂತ ಹೇಳಿದ್ರೆ. ಏನಾದ್ರು ತಪ್ಪಿ ನೀವೇನಾದ್ರು ಮಿಸ್ಟೇಕ್ ಆಗಿ ಫಿಲ್ಅಪ್ ಮಾಡ್ತು ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದ್ರೆ ಎಕ್ಸಾಮ್ ಬರಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್, ಕ್ಯಾಂಡಿಡೇಟ್ ನೀವೇನು ಅಪ್ಲಿಕೇಶನ್ ಹಾಕ್ತೀರಾ ಇಮೇಲ್ ಅಡ್ರೆಸ್ ಮತ್ತೆ ಮೊಬೈಲ್ ನಂಬರ್ ಕರೆಕ್ಟ್ ಆಗಿರೋದು ಕೊಡಿ. ಯಾಕೆಂದ್ರೆ ಬೇರೆಯವ್ರದ್ದು ಕೊಟ್ರೆ ಮುಂದೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಯಾವುದೇ ತರದ ಅಪ್ಡೇಟ್ಸ್ ಇರಲಿ NTR ಕಡೆಯಿಂದ ಏನಾಗುತ್ತೆ ಅಂದ್ರೆ ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ನಿಮ್ಮ ಮೊಬೈಲ್ ನಂಬರ್ಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ಇಮೇಲ್ ಅಡ್ರೆಸ್ ಕರೆಕ್ಟ್ ಆಗಿರೋ ಮೊಬೈಲ್ ನಂಬರ್ನ ಕೊಡಿ ಅಂತ ಹೇಳಿದ್ರೆ. ಮತ್ತೆ ನಿಮ್ಗೆ ಏನಾದ್ರು ನೀಟ್ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋದ್ರಿಂದ ಹಿಡಿದು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಏನಾದ್ರು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದಾಗಿರುತ್ತೆ, ಹೆಚ್ಚಿನ ಮಾಹಿತಿ ಸಿಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಟ್ ಆಫ್ ಬೇಕಂದ್ರೆ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಮತ್ತೆ ಈ ಒಂದು PDF ಏನಾಗಿರುತ್ತೆ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಆ ಒಂದು ಚಾನಲ್ ಅಲ್ಲಿ ನೀವು ಆಕ್ಸೆಸ್ ಮಾಡಬಹುದಾಗಿರುತ್ತೆ.